ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಉಣಕಲ್ ಕ್ರಾಸ್ ಹತ್ರ ಇದೀವಿ. ಇಲ್ಲಿ ಆಟೋ ಚಾಲಕರಿದ್ದಾರೆ. ಆಟೋ ಚಾಲಕರು ಅಂದ್ರೆ ಆ ಕ್ಷೇತ್ರದ ನಾಡಿಮಿಡಿತ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಇಲ್ಲಿ ಜನ ಏನ್ ಹೇಳ್ತಾರೆ, ಅಭಿವೃದ್ಧಿ ಆಗಿದೆಯಾ ಇಲ್ವಾ, ನಿಜಕ್ಕೂ ಕೂಡ ಶೆಟ್ಟರ್ ಅಮೋಘವಾದಂತ ಜಯವನ್ನ ಸಾಧಿಸ್ತಾರ ಅಥವಾ ತುಂಬಾ ಫೈಟ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಇವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದೆ ಎಲೆಕ್ಷನ್ ಈ ಸರ ನೋಡ್ರಿ, ಇಲ್ಲೇ ಎಲ್ಲ ಮೊದಲ ಕಾಂಗ್ರೆಸ್ ಸ್ಥಿತಿದಿಲ್ರಿ, ಬಿಜೆಪಿ ಇದ್ರಿ. ಈಗ ಸೆಂಟರ್ ಕಾಂಗ್ರೆಸ್ ಬಂದ್ಬಿಟ್ಟಾರ್ರಿ. ನಮ್ಗೆ ಎಕ್ಕಡೆ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ನಾವು ಬಿಜೆಪಿನ ಮಾಡ್ತೇವೆ. ನಮ್ಮ ಕಡೆ ಎಲ್ಲ ಇಲ್ಲ. ಫಸ್ಟ್ ಕಾಂಗ್ರೆಸ್ ಬಿಜೆಪಿ ಎರಡಿದೆ. ಎರಡರಲ್ಲಿ ಅಂದ್ರೆ ನಮ್ಮ ಕಡೆ ತೆಂಗಿನಕಾಯಿ ಅವರು ನಿಂತಿದ್ದಾರೆ. ಈ ಸೈಡ್ ಈ ಕಡೆ ನೋಡಿದ್ರೆ ಈ ಸೈಡ್ ಉಳ್ಳಾಗಡ್ಡಿ ಅವರು, ಜಗದೀಶ್ ಶೆಟ್ಟರ್ ಅವರು. ಅದಕ್ಕೆ ನೋಡೋಣ ಯಾವ್ದು ಗೆಲ್ತಾರೆ ಅಂತ. ನಾವು ಹಾಕೋದು ಬಿಜೆಪಿನ. ಇಷ್ಟು ವರ್ಷ ನಾವೆಲ್ಲ ಕಾಂಗ್ರೆಸ್ಗೆ ಹಾಕಿ ಬಂದಿದ್ವಿ ಸರ್. ಈ ಸಲ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರಿದಕ್ಕೆ ನಾವು ಈ ಸಲ ಶೆಟ್ಟರ್ಗೆ ಆರಿಸ್ಕೊಂಬರ್ತೇವೆ. ಶೆಟ್ಟರ್ ಅಂದ್ರೆ ಕಾಂಗ್ರೆಸ್ ನೋಡಿರಿ, ಶೆಟ್ಟರ್ ನೋಡಿ ಅಲ್ಲ, ಶೆಟ್ಟರ್ ಏನ್ ಕೆಲಸ ಮಾಡಿಲ್ಲ ಬಿಜೆಪಿ ಒಳಗೆ ಬಂದ್ ಇರ್ತೀನಿ. ಅದು ಅವ್ರು ಹಾಕೋದು ಕಾಂಗ್ರೆಸ್ ಸಂಬಂಧ ಹಾಕೋದು ನಾವು. ಕಾಂಗ್ರೆಸ್ ಬಡ್ರಿಗೆ ಹೆಲ್ಪ್ ಐತ್ರಿ. ನಮ್ಮ ಆಟೋ ಡ್ರೈವರ್ಗೆ ಎಲ್ಲ ಇಂದಿರಾ ಕ್ಯಾಂಟೀನ್ ಮಾಡಿಕೊಟ್ರೆ, ಅನ್ನಭಾಗ್ಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇವ್ರು ಬಿಜೆಪಿ ನಮ್ಗೆ ಏನು ಮಾಡಿಲ್ಲ. ನಾವು ಹಾಕೋದು ಮತ್ತೆ ಗ್ಯಾರಂಟಿ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ. ನಾವು ಕಾಂಗ್ರೆಸ್ ಹಾಕೋದು ಪ್ಲಸ್ ಆಗುತ್ತೆ ಸರ್. ಓಕೆ, ಈಗ ನೀವೆಲ್ಲ ಆಟೋದವರು ಅಂದ್ರೆ ಇಡೀ ಊರ್ ಕೂತಿರ್ತೀವಿ. ಹೌದು ಸರ್. ರೋಡ್ ಎಲ್ಲ ಹೆಂಗಾಗಿದೆ? 30 ವರ್ಷದಿಂದ ಜಗದೀಶ್ ಶೆಟ್ಟರ್ ನೋಡ್ರಿ, ಯಾವ್ದು ಏನು ಇಂಪ್ರೂವ್ ಮಾಡಿಲ್ಲ. ಈಗ ನಮ್ ಕಾಂಗ್ರೆಸ್ ಬಂದ್ರಲ್ಲ, ಜಗದೀಶ್ ಶೆಟ್ಟರ್ ಇನ್ನು ನಾವು ಓಟ್ ಹಾಕಿಲ್ಲ. ಈ ಸಲ ಜಗದೀಶ್ ಶೆಟ್ಟರ್ಗೆ ಆರಿಸ್ಕೊಂಡ್ ಮಾಡ್ತೀವಿ. ಅವ್ರು ನೋಡಿ ಅವ್ರು ನೋಡ್ತಾರ ಅಂತಿಲ್ಲ, ಕಾಂಗ್ರೆಸ್ ನೋಡ್ತಾರ ಅಂತೆ. ಸ್ಟೇಟ್ ಅಲ್ಲಿ ನೋಡ್ತಾರ ಬರ ಶೆಟ್ಟರ್ ತರ ಅಂತ ನೋಡ್ರಿ. 30 ವರ್ಷಲಿಂತ್ರ ಶೆಟ್ಟರ್ ಬಿಜೆಪಿ ಒಳಗೆ ಕೆಲಸ ಮಾಡ್ಯಾರ. ಅವ್ರು ಮಾಡ್ಯಾರ ಅನ್ನೋಕೆ ಅವ್ರು ಕೆಲಸ ಮಾಡಕ್ ಕೊಟ್ಟಿಲ್ಲ. ಆ ಉದ್ದೇಶಕ್ಕಾಗಿ ಅವ್ರು ಸ್ವಲ್ಪ ನ್ಯೂಟ್ರಲ್ ಇದ್ರೆ. ಈಗೇನು ಕಾಂಗ್ರೆಸ್ಸಿಗೆ ಬಂದಾರಲ್ಲ, ಪ್ಲಸ್ ಪಾಯಿಂಟ್. ಈ ಸಲ 30 ವರ್ಷದಾಗ್ಲಿದ್ದ ಕೆಲಸ 5 ವರ್ಷದೊಳಗೆ ಮಾಡಿ ತೋರಿಸ್ತಾರೆ. ಶೆಟ್ಟರ್ ಮಾಡಿ ತೋರಿಸ್ತಾರೆ. ಆದ್ರೆ ಏನು ಅವ್ರು 50,000 ಆ ಲೀಡ್ಲೆ ಬರುದಿಲ್ಲ. ಒಟ್ಟು 10 ಹೋಟ್ಲೆ ಗೆದ್ರು ಗೆದ್ದಂಗ. ಒಟ್ಟು ಗೆಲ್ಲು ಐತಿ ಶೆಟ್ಟರ್ ಸಾಹೇಬ್ರದ್ದು. ಮೋದಿ ಅವ್ರು ಬರ್ತಾ ಇದಾರೆ ಪ್ರಚಾರಕ್ಕೆ. ಮೋದಿ ಅಲ್ಲ ರೀ, ಇನ್ನೊಂದ್ ಕಡೆ ಪ್ರಹ್ಲಾದ್ ಜೋಶಿ, ಸುದೀಪ್ ಅವರು ಬಂದಿದ್ರು. ಇನ್ನು ಸಾಕಷ್ಟು ಜನ ನಾಯಕರು, ಯಡಿಯೂರಪ್ಪನವ್ರ ಪ್ರಚಾರ, ಬೊಮ್ಮಾಯಿ ಅವ್ರ ಪ್ರಚಾರ. ಆಗುತ್ತಾ ಇವ್ರನ್ನೆಲ್ಲ ತಡ್ಕೊಳಕ್ಕೆ? ಆಕೇತ್ ಸರ್. ಅವ್ರ ಫಾಲೋವರ್ಸ್ ಭಾಳ ಅದಾರಿ. ಶೆಟ್ಟರ್ ಫಾಲೋವರ್ಸ್ ಬಿಜೆಪಿ ಒಳಗೆ ಇದ್ದವ್ರು ಕಾಂಗ್ರೆಸ್ಗೆ ಬಂದಾರ. ಒಳಗೆ ಐತಿ. ಮುಂದೆ 13ಕ್ಕೆ ನಿಮ್ಗ ಗೊತ್ತಾಕೈತಿ, ಅವಾಗ ನೋಡ್ರಿ. ನೋಡಿ ಅಂತೀರಿ ಹೋರಿ ಸರ್. ಅದ್ ಮಾತ್ರ 100ಕ್ಕೆ 100 ಗೆಲ್ತಾರೆ ಶೆಟ್ಟರ್. ಬೇಸಿಗೆ ಜಳ ಹೇಗಿದೆ ಆ ಥರ ಕಾವಲಿದೆ ಇದರಲ್ಲಿ. ಅದರ ಪಕ್ಷದಿಂದ ಜಂಪ್ ಆಗ್ತಾ ಇದಾರಲ್ಲ ರಾಜಕೀಯ ಮಂತ್ರಿಗಳು, ಅದರದಂತೂ ಇನ್ನೂ ಪ್ರಭಾವ ಹೆಚ್ಚು ಆಗ್ತಾ ಇದೆ. ಆದ್ದರಿಂದ ಈ ಎಲೆಕ್ಷನಲ್ಲಿ ಯಾವ ಪಕ್ಷನೂ ಮೆಜಾರಿಟಿ ಬರೋದಿಲ್ಲ. ಇಲ್ಲಿ ನಮ್ಮ ಹುಬ್ಳಿ ಧಾರವಾಡ ಸೆಂಟ್ರಲಲ್ಲಿ ಅಂತಂದರೆ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ದ್ರೋಹ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಅವರು ಆರಿಸಿ ಬರೋದಿಲ್ಲ. ಮಹೇಶ್ ತೆಂಗಿನಕಾಯಿ ಅವರೇ ಆರಿಸಿ ಬರೋದು. ಹುಬ್ಳಿ ಧಾರವಾಡ ಕೋರ್ಟ್ ಸರ್ಕಲ್ ಹತ್ರ ಇದ್ದೀನಿ. ಇಲ್ಲೂ ಸಾಕಷ್ಟು ಜನ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಇವ್ರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗ್ ನಡೀತಾ ಇದೆ ಸರ್ ಎಲೆಕ್ಷನ್? ಚುನಾವಣೆ ಭಾರಿ ಭರ್ಜರಿ ಇದೆ ಸರ್. ಈ ವರ್ಷದ ಚುನಾವಣೆ ಬಹಳ ತುರುಸಿನಿಂದ ಕೂಡಿದೆ. ಹೌದು ಸರ್. ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಬೇರೆ ಪಕ್ಷಾಂತರ ಮಾಡಿಬಿಟ್ಟಿದ್ದಾರೆ. ಪಕ್ಷಾಂತರ ಮಾಡಿಲ್ಲ ಅವರು. ಅವ್ರ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷ ಸೇರಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಜಗದೀಶ್ ಶೆಟ್ಟರ್ ಸಾಹೇಬರು. ಏನು ತಪ್ಪಲ್ಲ. ಯಾಕಂದ್ರೆ ಅವರನ್ನ ಪಕ್ಷದಿಂದ ಅವರೇ ಹೇಳ್ತಾ ಇದ್ದಾರೆ, ನಾನು 30 ವರ್ಷ ರಾಜಕಾರಣ ಮಾಡಿದಲ್ಲಿ ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೇನೆ. ಈ ಬಾರಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ತಿಳ್ಕೊಂಡು ಹೇಳಿ ಅವರು ಹೈಕಮಾಂಡ್ ಕೇಳ್ಕೊಂಡ್ರು. ಆ ಪ್ರಕಾರ ಅವ್ರು ಕೊಟ್ಟಿಲ್ಲ. ಅವ್ರ ಪಕ್ಷದಲ್ಲಿ ನೋವಾಗಿ ಅವರು ಕೂಡ ನಾನು ಇವತ್ತಿನವರೆಗೂ ಸಾಯುವವರೆಗೂ ಜನಸೇವೆಯನ್ನು ಮಾಡ್ತಾ ಇದ್ದೀನಿ, ಈ ಭಾಗಕ್ಕೆ ನಾನು ಸೀಮಿತನಾಗಿದ್ದೀನಿ, ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತಂದರು. ಬಿಜೆಪಿ ಅವರು ಮಾಡ್ಕೊಳ್ಳಿಲ್ಲ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವಾಗಿ ಹೋಗಿದ್ದಾರೆ. ಅಲ್ಲಿಯೂ ಕೂಡ ನಾನು ಜನಸೇವೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಷಡ್ಯಂತ್ರನೇ ಇದು ಜಗದೀಶ್ ಶೆಟ್ಟರ್ ಅವರಿಗೆ ಮಿಸ್ ಮಾಡಿಸ್ಲಿಕ್ಕೆ, ಅಥವಾ ಇಲ್ಲಪ್ಪ ಅವರಿಗೆ ಎಲ್ಲ ಸ್ಥಾನಮಾನ ಕೊಟ್ಟಿದ್ದಾರೆ, ಸೊ ಅವ್ರು ಬಿಟ್ಕೊಟ್ಟಿದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಒಳ್ಳೇದಾಗಿರೋದು ಅಂತ. ಇದು ಬಿಜೆಪಿಯಲ್ಲಿ ಅವ್ರಿಗೆಲ್ಲ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತಾರೆ. ಈ ಥರ ವ್ಯಕ್ತಿಗಳು ಇಡೀ ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಸುಮಾರಾಗಿ ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. SM ಕೃಷ್ಣ ಅವರು ಎಲ್ಲ ಸ್ಥಾನವನ್ನು ಕೊಟ್ಟಿದ್ರು ಅವ್ರಿಗೂ ಕೂಡ. ಅವ್ರು ಯಾಕೆ ಬಿಜೆಪಿ ಹೋದರು? ಅವ್ರಿಗೂ ಎಲ್ಲ ಸ್ಥಾನಮಾನ ಕೊಟ್ಟಿದ್ರು. ಕೊನೆಯದಾಗಿ ಅವರು ಕೂಡ ಅನಿವಾರ್ಯವಾಗಿ ಬಿಜೆಪಿ ಹೋದ್ರು. ಯಾವ ಶಕ್ತಿಯಿಂದ ಹೋದ್ರು ಅವರು? ಅದೇ ರೀತಿಯಾಗಿ ಇವರು ಕೂಡ ಅವ್ರಿಗೆ ನೋವಾಗಿರ್ಬೋದು, ಪಕ್ಷದಲ್ಲಿ ಹಲವಾರು ಆಂತರಿಕ ವಿಷಯಗಳು ಇರಬಹುದು ರೀ.
ಅದು ಅನಿವಾರ್ಯವಾಗಿ ಬಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಸ್ವಾಭಿಮಾನ ಧಕ್ಕೆಯಾಗಿ ಬಂದಿದ್ದಾರೆ. ಬಂದಿದ್ದಾರೆ. ಜನಸೇವೆ ಮಾಡ್ಬೇಕನ್ನೋ ದೃಷ್ಟಿಯಿಂದನೂ ಬಂದಿದ್ದಾರೆ ಅವರು. ಚೇಂಜಸ್ ಆಗ್ತದೆ. ಏನು ಎರಡು ಥರ ಮಿಕ್ಸ್ ಇದೆ ಪ್ರತಿಕ್ರಿಯೆ ಯಾವ ಥರ ಬರ್ತದೆ ಅಂತ ಹೇಳಿ ಕ್ಲಿಯರಾಗಿ ಯಾರು ಅಡ್ವಾನ್ಸ್ ಆಗಿ ಹೇಳಲಿಕ್ಕೆ ಆಗಲ್ಲ. ಇದನ್ನು ಫೈಟ್ ಇದೆಯಾ? ಫೈಟ್ ಇದೆ, 100% ಫೈಟ್ ಇದೆ. ಕಷ್ಟ ಆಗಬಹುದಾ 7ನೇ ಸಲ ಗೆಲ್ಲಕ್ಕೆ ಶೆಟ್ಟರ್ಗೆ? ಕಷ್ಟ ಆಗ್ಬೋದು. ಯಾಕೆಂದರೆ ಈಗ ಅವರು ಕೂಡ ಬಾಟಮ್ನಿಂದ ನಾವು ಕಾರ್ಯಕರ್ತರು ಅಂತೇಳಿ ಅವರ ಅಪೋಸಿಟ್ ಇರುವತ್ತವರು BJP ಅವರು ಹೇಳ್ತಾ ಇದ್ದಾರೆ. ಸೊ ಹಂಗಂತಂದಾಗ ಇವರು ಕೂಡ ಟಫ್ ಆಗ್ತದೆ. ಕಾಂಪಿಟೇಷನ್ ಟಫ್ ಇದೆ, ಇಲ್ಲಂತಿಲ್ಲ. ಆ್ಯಕ್ಚುಲ್ ಬೇರೆ ಕಡೆಗೆ ಎಲ್ಲ ಈಗ ಯಡಿಯೂರಪ್ಪ ಅವ್ರಿಗೆ ಅಂದರೆ ಇವರು ಕೂಡ ex-CM ಹೌದು, ಅವರು ex-CM ಹೌದು. ಸಾಕಷ್ಟು ಜನ ಯಡಿಯೂರಪ್ಪ ಅವ್ರದ್ದು ಆಮೇಲೆ ಸದಾನಗೌಡರದು ಅವ್ರದ್ದೆಲ್ಲ ಹೋಲಿಸಿ ನೋಡಿದಾಗ ಇವರಲ್ಲಿ ಕಡಿಮೆ ಆಗಿದೆ ಅಂತೇಳಿ ಆ ಥರ ಒಂದು ನೆಗೆಟಿವ್ ಪಾಯಿಂಟ್ಸ್ ಇದೆ, ಇಲ್ಲಂತಿಲ್ಲ. ಸೊ ಇನ್ನೇನು ಅವರ ಆಂತರಿಕ ವಿಷಯದಿಂದ ಅವರು ಅದು ಪಕ್ಷಾಂತರ ಮಾಡಿದ್ದು ಅದೆಲ್ಲ ಅವರಿಗೆ ಕೆಲವೊಂದು ರೀಸನ್ನಿಂದ ನೆಗೆಟಿವ್ ಆಗ್ಬೋದು, ಕೆಲವೊಂದು ರೀಸನ್ನಿಂದ ಪಾಸಿಟಿವ್ ಕೂಡ ಆಗ್ಬೋದು. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ರೀ? ಯಾರು ಮಾಡಿದ್ದಾರೆ? ಅಲ್ಲ ಈಗ ಯಾರ್ಯಾರು ಮಾಡ್ತಾರೆ ಇನ್ಮ್ಯಾಗ ಇಷ್ಟು ದಿನ ಯಾರು ಮಾಡ್ಯಾರಲ್ಲ ಜನರು ನೋಡ್ಯಾರ, ಅವ್ರ ಮ್ಯಾಗ ಮಾಡೋದ್ರಿ. ಅಲ್ಲ ನಿಮ್ಗೆ ಜನ ಓಕೆ, ನೀವು BJP ಸರ್. ಬಿಜೆಪಿ. ಯಾಕೆ ಬಿಜೆಪಿ? ಚಲೋ ಕೆಲಸ ಮಾಡ್ತಾರೆ. ಅದಕ್ಕೆ ಈಗ ಇದ್ದಿದ್ದೆ ಶೆಟ್ಟರ್ ಅಲ್ವಾ? ಈಗ ಶೆಟ್ಟರ್ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಹಾಕೋದು. ಇವಾಗ ಈಗ ಇಷ್ಟು ದಿನದಾಗ ಏನ್ ಮಾಡ್ಯಾರ ನೋಡುದಲ್ಲ. ಅವ್ರು ಮಾಡ್ಯಾರ. ಇಷ್ಟು BJP ಒಳಗಿದ್ದು ಒಳ್ಳೆ ಕೆಲಸ ಮಾಡ್ರ ಶೆಟ್ಟರ್. ಈಗ ಕಾಂಗ್ರೆಸ್ ಹೋಗ್ಮ್ಯಾಗ ಭಾಳ ನೋವಾಗೈತಿ. ಕಾಂಗ್ರೆಸ್ ಹೋಗಬಾರ್ದಾಯ್ತು ಅನ್ನೋ ಮಾತಾರು. ಭಾಳ ತಪ್ಪು ನಿರ್ಧಾರ ಅದು ಕಾಂಗ್ರೆಸ್ ಹೋಗಿದ್ದು. ಅಲ್ಲ ಅವ್ರಿಗೆ ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು ಸರ್. ಮತ್ತೆ ಈಶ್ವರಪ್ಪ ಇದ್ದಲ್ಲ, ಈ ಕಾಂಗ್ರೆಸ್ ಹೋಗಲಿ ಈಶ್ವರಪ್ಪ ಮನೆ ಕೊಟ್ಟು ಅದಾರ್ಗೆ ಅವ್ರಿಗೆ ಎಷ್ಟು ಇದು ಬಂತಿಗೆ. ಅಲ್ಲ ಅವ್ರು ಹೇಳ್ತಾರೆ ಗೋವಿಂದ ಕಾರಜೋಳ ಕೊಟ್ಟರು, ಆರ್ ಅಶೋಕು 6 ಬಾರಿಗೆ ಇರ್ಲಿ ಸರ್, ಇರ್ಲಿ. ಇವ್ರು ಕಾಂಗ್ರೆಸ್ ಇವ್ರಿಗೆ ಚಾನ್ಸ್ ಕೊಟ್ಟಾರಲ್ಲ, 4-4 ಚಾನ್ಸ್ ಕೊಟ್ಟಾರಲ್ಲ ಇವ್ರಿಗೆ. ಇನ್ನು ಬೇರೆ ಬೇರೆ ಹುದ್ದೆ ಕೊಡ್ತಂತ ಹೇಳಿದಾರಲ್ಲ ಅವ್ರಿಗೆ. ಇವರು ಈಗ ಕಾಂಗ್ರೆಸ್ ಹೋಗಿಲ್ಲ ಅಂದ್ರೆ ಎಂತೆಂಥ ಹುದ್ದೆ ಕೊಡ್ತಾರೆ ಇವ್ರಿಗೆ. ಈ ಈಶ್ವರಪ್ಪ ಆಗಿಲ್ಲ, ಎಷ್ಟು ಮರ್ಯಾದೆ ಮತ್ತೆ ಈಶ್ವರಪ್ಪಗೆ ಮರ್ಯಾದೆ ಚಲೋ ಮತ್ತಲ್ಲ ಈಶ್ವರಪ್ಪಗೆ. ಮತ್ತೆ ಹಂಗೆ ನಮಗಲೇ ಅಲ್ರಿ ನಾವು BJP ಅವರು, ನಾವು ಬಣಿಜಾರ, ನಾವು ಶೆಟ್ಟರ್, ನಾವು ಬಣಿಜಾರ. ನಾವು ಅವರು ಕಾಂಗ್ರೆಸ್ ಹೋದ್ರೆ ನಾವು ನೋವಾಗಿದೆ. ಇಷ್ಟು ದಿವಸ ನಾವು BJP ಹಾಕೇವಿ, ಈಗ ಅವ್ರಿಗೆ ಬಿಜೆಪಿನ ಯಾಕೆ ಬೇಕಾ ಭಿಕ್ಷಕನ ಇರಲಿ ಅವ್ನು BJP ಹಾಕ. ನಾವು ಇವಾಗ ಲಕ್ಷ್ಮಣ್ ಸವದಿ ಅವ್ರಿಗೂ DCM ಪದವಿ ಕೊಟ್ಟಿದ್ರು, ಸೋತಿದ್ರು ಕೂಡ. ಇವಾಗ ಅವರು ಕಾಂಗ್ರೆಸ್ಸಿಗೆ ಹೋದ್ರಲ್ಲ, ಒಂದೊಂದು ಥರ ಅವಕಾಶ ಯಾರು ಕೆಲಸ ಮಾಡ್ತಾರೆ ಅವರು ಗೆದ್ದು ಬರ್ತಾರೆ. ಗುರು ಮುಂದೆ ಶಿಷ್ಯ ಗೆದ್ದೇ ಗೆಲ್ತಾರೆ. ಮಹೇಶ್ ತೆಂಗಿನಕಾಯಿ ಓಡಾಡಿದಾರ ಇಲ್ಲೆಲ್ಲ? ಬರ್ತಿರ್ತಾರೆ ಸರ್. ಒಳ್ಳೆ ಕೆಲಸ ಮಾಡಿದವ್ರಿಗೆ ಜನಪ್ರತಿನಿಧಿಗಳು ಓಟ್ ಹಾಕ್ತಾರೆ. ನಾನು ಹೇಳ್ತೇನೆ, ಪಲ್ಲಕ್ಕಿಯಲ್ಲಿ ಒಬ್ಬ ಮನುಷ್ಯ ಸದಾಕಾಲ ಕೊಡಬೇಕು, ಬೇರೆ ಕಾರ್ಯಕರ್ತರು ಪಲ್ಲಕ್ಕಿ ಹೊರಬೇಕು. ಇದು ಸರಿನಾ ಅಂತ ಹೇಳ್ಕೊಂಡು ಪ್ರಶ್ನೆ. ತಾನೇ ಯಾವಾಗಲೂ ಪಲ್ಲಕ್ಕಿಯಲ್ಲಿ ಕೊಡಬೇಕು, ಬೇರೆಯವ್ರು ಹೊರಬೇಕು, ಆ ಥರ ಮನೋಭಾವನೆ ಇರ್ತದೆ. ಅವ್ರು ಹೇಳ್ತಾರೆ, ನಂಗೆ 6 ತಿಂಗಳು ಮುಂಚೆ ಹೇಳಿದಿದ್ರೆ ನಾನೇ ಬಿಡ್ತಾ ಇದ್ದೆ, ನಾನೇ ಇನ್ನೊಬ್ಬ ಕಾರ್ಯಕರ್ತನ ನಿಲ್ಸ್ಕೊಂಡು ಗೆಲ್ಸ್ಕೊಂಡ್ ಬರ್ತಾ ಇದ್ದೆ, ನನಗೆ ಅವಮಾನ ಮಾಡಿದ್ರು ಕಡೆ ಕ್ಷಣದಲ್ಲಿ ಅವಮಾನ ಮಾಡಿದ್ ಸರಿನಾ ಅಂತ ಹೇಳ್ತಾರೆ. ನೋಡಿ, ನಿಮ್ಗೆ ಸಮರ್ಥನೆ ಪಕ್ಷ ಬಿಡ್ಲಿಕ್ಕೆ ಏನು ಸಮರ್ಥನೆ ಬೇಕೋ ಎಲ್ಲ ಕೊಡ್ತಾರೆ. ಆದ್ರೆ ಕಾಂಗ್ರೆಸ್ ಯಾಕೆ ಸೇರ್ತೀರ ಅನ್ನೋದಕ್ಕೆ ಸಮರ್ಥನೆ ಇಲ್ಲ ಹತ್ರ. ಈಗ ಅವರಿಂದ ಏನು ಎಫೆಕ್ಟ್ ಆಗಲ್ವಾ ಬಿಜೆಪಿಗೆ? ಇಲ್ಲಂತೂ ಆಗಲ್ಲ, ಖಂಡಿತ ಆಗಲ್ಲ. ಬಿಜೆಪಿನೇ ಮತ್ ಗೆಲ್ಲತ್ತಾ? ಹೌದು. ಕೆಲಸ ಮಾಡಿದಾರ ಹೋಗ್ಲಿ, 30 ವರ್ಷದಿಂದ ಗೆದ್ದಿದಾರಲ್ಲ. ಯಾರು? ಜಗದೀಶ್ ಶೆಟ್ಟರ್. ಅದು BRTS ಏನು ರೋಡ್ ಮಾಡಿದಾರಲ್ಲ, ಜನ ಎಲ್ಲ ಬಂದು ನೋಡ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರ ಅಂತ ತಕೊಂಡು ಅವ್ರಿಗೆ ಸಮಾಧಾನ ಇದೆ ಅಂತ ತಕೊಂಡು ಹೇಳಿದ್ರೆ ಗೆಲ್ತಾ ಇದ್ರು ಅಂತ ಅವಾಗಿಂದ ಕಂಟಿನ್ಯೂಸ್ ಆಗಿ. ಪಕ್ಷ ನೋಡಿ ಕೊಟ್ಟದ, ವ್ಯಕ್ತಿ ನೋಡಿ ಕೊಟ್ಟಿಲ್ಲ, ಪಕ್ಷ ನೋಡಿ ಕೊಟ್ಟಿದ್ದಾರೆ. ಪಕ್ಷ ನೋಡ್ಬಿಟ್ಟು. ಹೌದೌದು, ಪಕ್ಷ ನೋಡ್ಬಿಟ್ಟು ಓಟ್ ಹಾಕ್ತಿತ್ತ ಇಲ್ಲಿ? ಹೌದೌದು. ಅಂದ್ರೆ ಜಾತಿ ಅಂತನ, ಲಿಂಗಾಯತರು ಜಾಸ್ತಿ ಅಂತಲ್ಲ ಇಲ್ಲಿ? ಇಲ್ಲ, ಪಕ್ಷ ನೋಡಿ ಕೊಟ್ಟಿದ್ದಾರೆ. ಆ ಜಾತಿ ಈ ಜಾತಿ ಅಂತಲ್ಲ, ಪಕ್ಷ ನೋಡಿ ಕೊಟ್ಟಿದ್ದಾರೆ. ಮಹೇಶ್ ತೆಂಗಿನಕಾಯಿ ಉತ್ಸಾಹ ಇದ್ದಾರೆ, ಅವ್ರ ವಿಚಾರಗಳು ಸರಿಯಾಗಿ ಕ್ಲಿಯರ್ ಆಗಿ ಬರ್ತಾವೆ. ಜನರಲ್ಲಿ ಅವ್ರ ಮೇಲೆ ಭರವಸೆ ಇದೆ. 6 ಸಲ ಅವರು ಸತತವಾಗಿ ಆರಿಸಿ ಬಂದಾರೆ. ಮತ್ತು ಅವರು ಜಾತಿವಾದಿ ಮನುಷ್ಯರಲ್ಲ. ಪ್ರತಿಯೊಬ್ಬರನ್ನು ನೆದರ್ನಾಗ ತಗೊಂಡು ಪ್ರತಿಯೊಂದು ಕೆಲಸ ಮಾಡುವಂತ ವ್ಯಕ್ತಿ. ಆ ವ್ಯಕ್ತಿಗೆ ಪಾಪ ಅವರು BJP ಮಾಡ್ಯಾರ. BJP ಏನೂ ಇದ್ದಿದ್ದಿಲ್ಲ ಇಲ್ಲಿ. ಪೂರ್ವದಲ್ಲಿ BJPಯನ್ನು ಬೆಳೆಸಿ ಆ ಮನೆ ಕಟ್ಟಿ ಎಲ್ಲಾನು ಮಾಡಿದಂತ ವ್ಯಕ್ತಿಗೆ ಅವರು ಹೊರಗೆ ಹಾಕಿದ್ರಂದ್ರೆ ಅವ್ರಿಗೇನೋ ಒಂದು ಮನಸ್ಸಿಗೆ ಬಹಳ ನೋವಾಗಿದೆ. ಅವ್ರು ಹೊರ ಹಾಕ್ಲಿಲ್ಲ, ನಾವು ಬೇರೆ ಹುದ್ದೆ ಕೊಡ್ತಿದ್ವಿ, ಬಟ್ ಈ ಬಾರಿ ಅವ್ರು ನಿಲ್ಬಾರ್ದಿತ್ತು ಅಂತ ಹೇಳ್ತಾರೆ. ಹುದ್ದೆಗೆ ಅಲ್ಲ, ಅವರು ಬಸವರಾಜ ಬೊಮ್ಮಾಯಿ ಅವರು ಕ್ಯಾಬಿನೆಟ್ ಒಳಗೆ ಮಂತ್ರಿ ಕೊಡ್ತೀನಿ ಅಂದ್ರು ಅವರು ಬೇಡ ಅಂತ ಹೇಳಿದ್ರು. ಅವ್ರಿಗೆ ಯಾವುದೇ ಪೋಸ್ಟ್ ಮೇಲೆ ಅವ್ರಿಗೆ ಆಶೆ ಇಲ್ಲ. ಅವ್ರಿಗೆ ಆಯ್ತು, ನಾ ಈ ಸಲ ಇದೊಂದ್ಸಲ ಲಾಸ್ಟ್ ನಿಲ್ತೀನಿ ಅಂತ ಏನಾದರೂ ನನ್ನ ಬಗ್ಗೆ ನಿಮಗಿದ್ರೆ ನೀವು ಅವರಿಗೆ ಪಕ್ಷ ಸಿದ್ಧಾಂತ ತತ್ವ ಅಂತ ಎಲ್ಲ ಹೇಳ್ತಾರಲ್ವಾ, ಇನ್ನೊಬ್ಬರು ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟು ಗೆಲ್ಸ್ಕೊಂಡ್ ಕೊಡ್ಬೋದು. ಒಂದು 5-6 ತಿಂಗಳ ಬಿಫೋರ್ ನೀವು ನನಗೆ ಹೇಳಿದ್ರ ಆ ವ್ಯಕ್ತಿನ ನೀವು ಯಾರು ಬಟ್ ಮಾಡಿ ತೋರಿಸ್ತೀರಿ, ಆ ವ್ಯಕ್ತಿನ ನಾನೇ ನಿಲ್ಲಿಸಿ ಆರಿಸಿ ತರ್ತೀನಿ ಅನ್ನುವಂಥ ಕೆಪಾಸಿಟಿ ಅವ್ರ ಕಡೆ ಇತ್ತು. ಮತ್ತು ಅವನು ಪಕ್ಕಾ ಫಾಲೋವರ್. ನಾವು ಯಾವುದೇ ಪಕ್ಷಕ್ಕೆ ಇದಕ್ಕಾಗಿ ನಾವು ಅಂಟಿಕೊಂಡವ್ರಲ್ಲ. ಅವ್ನು ಒಳ್ಳೆ ವಾಗ್ಮಿ ಇದಾನ, ಒಳ್ಳೆ ವಕೀಲ್ ಇದಾನ, ಮತ್ತು ಅವನು ಪಕ್ಷಕ್ಕಾಗಿ ದುಡ್ದಂಥ ವ್ಯಕ್ತಿ ಇದಾನ.
ಆ ದುಡ್ದಂಥ ವ್ಯಕ್ತಿನ ಅವ್ರು ಕನ್ಸಿಡರ್ ಮಾಡಲಿಲ್ಲ ಅಂತಂದ್ರೆ ಅವರೊಂದು ನಿರ್ಣಯ ತಗೊಂಡ್ಕಾಸ ಬೇರೆ ಪಕ್ಷಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು. ಈಗ ಶೆಟ್ಟರ್ದು ಏನಾಗುತ್ತೆ? 100% ಆರಿಸ್ಬರ್ತಾರೆ 100%. ಯಾರು ಟಿಕೆಟ್ ತಪ್ಪಿಸಿದ್ ಯಾರು? ಅವ್ರು ಹೇಳೋ ಪ್ರಕಾರ ಜೋಶಿ, ಸಂತೋಷ್ ಅವರ ಹೌದು. ಯಾಕಂತಂದ್ರೆ ಒಂದು ಸಂದರ್ಭದಲ್ಲಿ ಹೇಳಿದ್ರು ಅವರು, ನಾನೊಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ ಅವರು ಗೌರವ ಕೊಡಲಿಲ್ಲ. ಸದಾನಂದ ಗೌಡರು ನಮ್ಮನ್ನು ಹಿಂದಿನ ಸಾಲಿನಾಗ ಕುಂಡ್ರಿಸಿ ಮುಂದಿನ ಸಾಲದಲ್ಲಿ ಸಣ್ಣವ್ರನ್ನ ಕುಂಡ್ರಿಸಿ ಇದನ್ನ ಮಾಡಿದ್ರು ಅಂದಾಗ, ಎಲ್ಲರನ್ನು ಕೂಡಿಸಿ ಇದನ್ನ ಮಾಡಿದ್ರು ಅಂದಾಗ ಅವ್ರ ಮನಸ್ಸಿಗೆ ಎಷ್ಟು ಹಾರ್ಟ್ ಆಗಿರಬಾರ್ದು. ಮಾಜಿ ಮುಖ್ಯಮಂತ್ರಿಗೆ ಇವ್ರು ಗೌರವ ಕೊಡಬೇಕು. ಯಾವುದೇ ಏನೇ ಇದ್ರೂ ಇಂಟರ್ನಲ್ ನಿಮ್ಮ ಪಕ್ಷದಲ್ಲಿ ಇದ್ದಂಥದ್ದನ್ನು ಇದನ್ನು ಮಾಡ್ಕೊಳ್ಬೇಕಾಗಿತ್ತು, ಸರಿಪಡಿಸ್ಕೊಳ್ಬೇಕಾಗಿತ್ತು. ಅದಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅವರು. ಅದರಿಂದ ಅವ್ರ ಮೇಲೆ ಬೇಜಾರಾಗಿದೆ. ಒಟ್ನಲ್ಲಿ ಫೈಟ್ ಅಂತೂ ಇದೆ, ಡೆಫಿನೆಟ್ಲಿ ಫೈಟ್. ಆದ್ರೆ ಹಂಗಾರೆ ಟಫ್ ಇದೆ ಈ ಸಲ. ಶೆಟ್ಟರ್ ಟಫ್ ಇಲ್ಲ. ಶೆಟ್ಟರ್ ಮಾಡಿದ ಕೆಲಸಕ್ಕೆ ಅವ್ರು ಹಿಂದಿರ್ತಕ್ಕಂಥ ಪಡೆ ನೋಡಿದ್ರೆ 100% ಆರಿಸ್ಬರ್ತಾರೆ. ಶೆಟ್ಟರ್ ಸರ್ ಫೇಲ್ ಆಗುತ್ತೆ. ಹೌದೌದು. ಅಲ್ಲ, ಈಗ ನೀವು ಆಟೋದವರು ಅಂದ್ರೆ ಇಡೀ ಹುಬ್ಳಿನೆಲ್ಲ ಸುತ್ತಿರ್ತೀರಾ, ನೋಡಿದೀರಾ, ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಸರ್ ಇಲ್ಲಿ ನೋಡಿ ಸರ್, ನಮ್ಮ ಇಲ್ಲಿ ಏನಿದೆಲ್ಲ ನಮ್ಮ ನಾಸರಪ್ಪ ಅದು ಕಿಶಾಪುರದ ಅಭಿವೃದ್ಧಿ ಆಗಿಲ್ಲ. ಮತ್ತೆ ಬಾದಾಮಿನಗರ ಅಂತ 6 ಬಾರಿ ಹೆಂಗಿದ್ದಾರೆ ಇಲ್ಲಿ ಹಿರಿಯರು ಹೇಗೆ ಹೇಳ್ತಾರೆ ಹಾಗೆ ನಡ್ಕೊಂಡು ಹೋಗಿದ್ವಿ ಜನ. ಹಾಗೆ ಜನ ಜೈ ಅಂತ ಬಿಜೆಪಿ ಅನ್ನೋ ಕಾರಣಕ್ಕ ಇಲ್ಲ, ಬಿಜೆಪಿ ಅನ್ನೋಕಾರ ಅವಾಗೆಲ್ಲ ಬರೀ ಆಶ್ವಾಸನೆ ಕೊಡ್ತಿದ್ರು, ಮಾಡ್ತೇನೆ ಇಲ್ಲೆಲ್ಲ ಹಿರಿಯರ ಮುಖಾಂತರ ಹೋಗ್ತೈತೆ ಸರ್. ಇಲ್ಲಿ ಏರಿಯಾ ತೆಂಗಿನಕಾಯಿಗೆ ಈಸಿನ ಹಂಗಾರೆ? ಈಜಿ ಸರ್, ಗೆದ್ಬಿಡ್ತಾರೆ. ಹೌದು 100%. ಎಲ್ಲ ನೋಡಕ್ ಮಜಾ ಕಾಣಿಸ್ತೈತ್ರಿ. ಅವ್ರು ಒಂಥರ ಡ್ಯಾನ್ಸ್, ಇವ್ರದ್ದು ಒಂಥರ ಡ್ಯಾನ್ಸ್, ಎಲ್ಲರೂ ಒಂಥರ ಡ್ಯಾನ್ಸ್ ಮಾಡೋದು. ನೀವು ಯಾರ ಜೊತೆ ಡ್ಯಾನ್ಸ್ ಆಡ್ತೀರಿ ಈಗ? ಅಲ್ಲ, ಹಿಂದೆ ವಿಜಯ್ ಸಂಕೇಶ್ವರ ಸೋತಾಗನು, ವಿಜಯ್ ಸಂಕೇಶ್ವರ ಹಿಂದ್ ಸರ್ದಾಗನು ಬಿಜೆಪಿ ಬಂತು. ಈಗ ಶೆಟ್ಟರ್ ಹಿಂದ್ ಸರ್ದ್ರು ಬಿಜೆಪಿ ಬರ್ತೈತಿ. ಬಿಜೆಪಿನೇ ಹಂಗಾರೆ? ಹೌದು. ಶೆಟ್ಟರ್ ಇಂದ ಏನ್ ಎಫೆಕ್ಟ್ ಆಗಲ್ವಾ ಬಿಜೆಪಿಗೆ? ಅಲ್ರಿ, ಅವ್ರಿಗೆ ಎಫೆಕ್ಟ್ ಆಗಿಲ್ಲ, ಅವ್ರ ಮನೆಯವ್ರಿಗೆ. ನಮ್ಗೆ ಹಿಂಗ ಆಗ್ತೈತಿ. ಈಗ ನೀವು ಶೆಟ್ಟರ್ ನೋಡ್ಕೊಂಡು ಓಟ್ ಹಾಕಲ್ಲ? ನಾವು ಬಿಜೆಪಿ ನೋಡ್ಕೊಂಡು ಓಟ್ ಹಾಕ್ತೇವೆ. ಪಕ್ಷ ನೋಡ್ಕೊಂಡು ಓಟ್ ಹಾಕೋದು. ಕೈಲಿಂದ ಕಸ ಹೊಡ್ತು, ಹುಲ್ಲು ಬೆಳೀತು, ಅದೆಲ್ಲ ಕಸ ತೆಗೆದು ಹೂ ಬೆಳೀತು. ಈಗ ವ್ಯಕ್ತಿ ನೋಡಿ ಹಾಕಿಲ್ರಿ, ಪಕ್ಷ ಬಿಜೆಪಿ ನೋಡ್ಕೊಂಡು ಓಟ್ ಹಾಕಿ ನಾವು. ಅಲ್ಲ, ಅವ್ರು ಪಕ್ಷ ಕಟ್ಟಿಲ್ವಾ ಹಂಗಾರೆ? ಪಕ್ಷ ಕಟ್ಟಾರಿ ಅವ್ರು, ಯಾವಾಗಲೂ ಅದ್ರಾಗ ಅದಾರೆ ಅವರು. ಬಿಜೆಪಿ ಒಳಗೆ ಇದ್ರು, ಇವಾಗ ಟಿಕೆಟ್ ಸಿಗಲ್ಲ ಸಮ ಕಾಂಗ್ರೆಸ್ ಕೊಟ್ಟಿದ್ರೆ ಏನಾಗಿರೋದು ಅಂತ ಕೇಳ್ತಾರಪ್ಪ ಅವರು. ಸರ್ ಅವರು ಹೋಗ್ಬಾರ್ದಾಗಿತ್ತು ಆ ಕಡೆ. ಟಿಕೆಟ್ ಸಿಗ್ಲಿಕ್ಕಂದ್ರೂ ಇಲ್ಲೇ ಇರ್ಬೇಕಾಗಿತ್ತು. ಹೋಗ್ಯಾರಲ್ಲ, ಮತ್ತೆ ಟಿಕೆಟ್ ಕೊಟ್ಟಾರ. ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು, ಸ್ವಾಭಿಮಾನ ಧಕ್ಕೆ ಆಗಿತ್ತು, ಅದಕ್ಕೆ ಹೋಗಿ ಅಂತ ಅವ್ರು ಹೇಳ್ತಾರೆ. ಅದೇ ಅಂತ ಪಕ್ಷ ಬಿಟ್ಟು ಹೋಗ್ಬಾರ್ದಾಗಿತ್ತು. ಬಿಜೆಪಿನ ಸರ್ ಹಾಕೋದು. ಯಾಕೆಂದ್ರೆ ಬಿಜೆಪಿ ಒಳಗ್ರಿ ಎಲ್ಲ ಸಂಘಟನಾ ಎಲ್ಲ ಏನೈತಲ್ಲ ಸರಿ ಇದೆ. ಅವ್ರು ಕಾಂಗ್ರೆಸ್ ಒಳಗೆ ಸರ್ ಖಾಲಿ ಮಾತು ಕೊಡ್ತಾರೆ ಸರ್, ಅವ್ರು ಏನು ಕೆಲಸ ಆಗಲ್ಲ. ಈಗೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದು ಬಿಜೆಪಿ ಸರ್. ಎಲ್ಲ ಈಗ ನಂಬರ್ 1 ದೇಶದ ನಂಬರ್ 1 ಆಗಿದ್ದು ಬಿಜೆಪಿ. ಓಕೆ, ಇನ್ನೊಬ್ರು ಇದಾರೆ ಗಾಡಿಲಿ ಬಂದು ನಿಂತ್ಕೊಂಡಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಹೆಂಗಿತಣ್ಣ ಎಲೆಕ್ಷನ್? ಜೋರಾಗಿ ನಡೀತಿದೆ ಸರ್. ಯಾರ ಪರವಾಗಿ ನಡೀತಾ ಇದೆ ಈಗ? ಸಾಯದ್ ಕಾಂಗ್ರೆಸ್ ಬಿಜೆಪಿ ಭಾಳ ಟಕ್ಕರ್ ಕೊಡ್ತಾ ಇದೆ ಈಗ. ಶೆಟ್ಟರ್ ಕಾಂಗ್ರೆಸ್ ಬಂದಿದ್ದಕ್ಕೆ ಇಲ್ಲಿ ಫುಲ್ ಟ್ರೆಂಡ್ ಹೈ ವೋಲ್ಟೇಜ್. ಹೌದು, ಅವ್ರಿಗೆ ಸೋಲಿಸ್ಬೇಕಂತಂದು ಹೈ ವೋಲ್ಟೇಜ್ ಆಗಿದೆ. ಯಾರು ಸೋಲಿಸ್ಬೇಕು ಅಂತ? ಶೆಟ್ಟರ್ ಅವರಿಗೆ. ಶೆಟ್ಟರ್ನ ಸೋಲಿಸ್ತಾರ ಇಲ್ಲ? ಹೌದು. ಏಕೆ? ಯಾಕೆ ಅವ್ರು ಮಾಡಿದೆ ತಪ್ಪಲ್ಲ. ಅಲ್ಲ, ಕೆಲಸ ಮಾಡಿಲ್ವಾ ಅವರು? ಕೆಲಸದ ಪರ ಬಂದಿಲ್ಲ, ತಿಂದು ಒಂದು ಎಲ್ಲ ಮಾಡಿ ಹೆಸರು ಗಳಿಸ್ಕೊಂಡಿದ್ದ ಆ ಪಕ್ಷದಲ್ಲಿ. ಪಕ್ಷೇತರಿಂದ ಗೆಲ್ಬೇಕಾಗಿತ್ತು ಅವ್ರದ್ದು. ಪಕ್ಷೇತರ ಗೆದ್ದಿದ್ರೆ ಆ ಮಾತೇ ಬೇರೆ ಇತ್ತಲ್ಲ. ನಂಗೊಂದ್ಸಲಿ ಟಿಕೆಟ್ ಕೊಟ್ಟಿದ್ರೆ ಏನಾಗಿರೋದು ಅಂತ ಹೇಳ್ತಾರೆ ಯಾರಿಗೆ? ಶೆಟ್ಟರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸಿಎಂ ಪದವಿ ಸದ್ಯಕ್ಕೆ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಮುಂದೆ ಬರೋರಿಗೆ ಇದು ಬೇಡವಾ? ಮುನ್ನೋರು ಮತ್ತು ಬೆಳಿಗ್ಗೆ ಆಗ್ಬೇಕಲ್ಲ, ಅವ್ರಿಗೆ ಎಲ್ಲ ಅವ್ರಿಗೆ ಕೊಟ್ಬಿಟ್ರೆ ಮುಂದವ್ರು ಏನು ಮಾಡ್ಬೇಕು? ಜಗದೀಶ್ ಶೆಟ್ಟರ್ ಪಕ್ಷದಿಂದ ಅದಾನಪ್ಪ, ಅವನಿಂದ ಪಕ್ಷ ಇಲ್ಲ. ಅವರಿಂದ ಪಕ್ಷ ಇಲ್ಲ? ಇಲ್ಲ. ಕೆಲಸ ಮಾಡಿಲ್ವಾ ಇಲ್ಲಿ ಅವರು? ಕೆಲಸ ಮಾಡಿದಾರೆ ಅಂದ್ರೆ ಆರಿಸಿ ಬಂದವರು ಮಾಡಿದ್ದಾರೆ. ಯಾರಾದ್ರೂ ಮಾಡ್ತಾರೆ ಆರಿಸಿ ಬಂದವರು? ಏನು ಹಂಗೆ ಕುಂಡಿರ್ತಾರೆ ಆರಿಸಿ ಬಂದವರು? ಹಂಗಾರೆ ಈ ಸಲ ಕಷ್ಟ ಆಯ್ತಾ? ಕಷ್ಟ ಏನು ಭಾಳ ಕಷ್ಟ ಇದೆ. ಮತ್ತು ಇವರು ಎಲ್ಲ ಇವರೇ ಇದ್ರೆ ಮತ್ತು ಹೊಸ ಮಂದಿಗೆ ಅವಕಾಶ ಸಿಗುದೆ ಅವಾಗ. ಇವ್ರು ಅಂದ್ರೆ ಈಗ ಶಿವಶಂಕರಂಗೆ 90 ವರ್ಷ ಇವರೇ ರಾಜಕೀಯ ಮಾಡಿದ್ರೆ, ಮತ್ತು ಹಿಂದೆ ಹೊಸ ನೀರು ಹೋಗ್ಬೇಕು, ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ಬೇಕಲ್ಲ. ಅವ್ರು ಅಂತಾರೆ ಮುಂದೆ ಅವ್ರ ಮಗನ ತಯಾರು ಮಾಡ್ತಿದ್ರು. ಇದು ಒಂದ್ಸಲ ಬಿಟ್ಟು ಸಾಮಾನ್ಯ ಕಾರ್ಯಕರ್ತಂಗೆ ಮತ್ತೆ ಅಲ್ಲ, ಸಾಮಾನ್ಯ ಕಾರ್ಯಕರ್ತರಿಗೆ ಏನಾರ ಚಾನ್ಸ್ ಸಿಗ್ಬೇಕಂದ್ರೆ ಬಿಜೆಪಿ ಒಳಗೆ ಇವ್ರು ಹಿಂದೆ ಅವ್ರು ಪ್ರೋತ್ಸಾಹ ಮಾಡ್ಬೇಕು. ಇವ್ರು ನನಗೆ ಇಲ್ಲ ಅಂದ್ರೆ ಮತ್ತೆ ಹಿಂದೆ ಕಾರ್ಯಕರ್ತರು ಏನು ಬರೀ ಕತ್ತಿ ದುಡ್ದಂಗೆ ದುಡ್ಕೊಂತ ಹೋಗುದಾ? ಯಡಿಯೂರಪ್ಪ ಈಗ ಹೊರಗೆ ಹೋದ್ರೆ ಸ್ವಂತ ಪಾರ್ಟಿ ಕಟ್ಟಿ ಹೋದ್ರು, ಹಂಗೆ ಇವ್ರು ಒಬ್ಬರಾರ ಪಕ್ಷೇತರ ನಿಂದಿರ್ಬೇಕಿತ್ತು. ತಮ್ದು ಕಸು ಐತೆ ಅಂದ್ರೆ ತೋರಿಸ್ಬೇಕಂದ್ರೆ ಪಕ್ಷೇತರ ನಿಂತು ತೋರಿಸ್ಬೋದಿತ್ತು. ಕಾಂಗ್ರೆಸ್ಸಿಗೆ ಹೋಗಿ ತಪ್ಪು ಮಾಡಿದ್ರು ಅಂತೀರಾ? ಹೌದು, ತಪ್ಪು ಮಾಡಿದ್ರು. ಪಕ್ಷೇತರವಾಗಿ ನಿಂತಿದ್ರು ಪರವಾಗಿರ್ಲಿಲ್ಲ? ಪಕ್ಷೇತವ್ರು ನಿಂದ್ರು ಚಲೋ ಐತ್ರಿ. ಇನ್ನೂ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅವ್ರಿಗೆ, ವ್ಯಕ್ತಿ ನೋಡಿ. ಕಾಂಗ್ರೆಸ್ಗೆ ಹೋಗಿ ತಪ್ಪು ಮಾಡಿದ್ರು. ಕಾಂಗ್ರೆಸ್ ಯಾಕೆ ಬೇಡ ಅಂತಿದ್ದಾರೆ? ಈಗ ನಾನು ಸಾಕಷ್ಟು ಜನ ಮಾತಾಡ್ಸುವಂತ ಸಂದರ್ಭ ಕಾಂಗ್ರೆಸ್ಗೆ ಹೋಗಿ ತಪ್ಪು ಮಾಡುದು. ಕಾಂಗ್ರೆಸ್ ಅಂತದ್ ಏನ್ ಮಾಡೈತೆ ಅಂತ? ಕಾಂಗ್ರೆಸ್ ಏನ್ ಮಾಡೈತಿ ಅಂತ, ಏನ್ ಮಾಡ್ಲಿಲ್ಲ ಅಂತ ಕೇಳಿ. ಏನ್ ಮಾಡ್ಲಿಲ್ಲ ಅವ್ನು, ಏನ್ ಮಾಡೈತಿ ಅಂತ, ಏನ್ ಮಾಡಿಲ್ಲ ಅಂತ ಕೇಳಿ. ಮಾಡೈತಿ ಅಂತ ಬರೋದಿಲ್ಲ. ಅದು ಯಾವ್ದು ಏನ್ ಮಾಡಿಲ್ಲ ಕಾಂಗ್ರೆಸ್ ಅದನ್ನ ಕೇಳಿ.
ಏನ್ ಮಾಡಿಲ್ಲ ಇಲ್ಲಿ? ಏನು ಮಾಡಿಲ್ಲ, ಏನು ಮಾಡಿಲ್ಲ. ಏನು ಮಾಡಿಲ್ಲ. ಅದಕ್ಕೆ ಶೆಟ್ಟರ್ ಗೆಲ್ತಿದ್ದ. ಶೆಟ್ಟರೇ, ಯಾಕೆಂದ್ರೆ ಈ ಕಾಂಗ್ರೆಸ್ ಏನಿಲ್ಲ, ಅವ್ರು ಹೋಗೋದೇ ಅವ್ರದ್ದು, ಶೆಟ್ಟರ್ ಹೋಗೋದೇ ತಪ್ಪು ಮಾಡಿದ ಅವರು ಕಾಂಗ್ರೆಸ್ಸಿಗೆ ಹೋಗಿ. ಅನುಕಂಪ ಇಲ್ವಾ ಅವ್ರ ಮೇಲೆ? ಯಾವ ಅನುಕಂಪನೇ ಇಲ್ಲ. 6 ಸಲ ಗೆದ್ದಿದ್ರು, 7ನೇ ಸಲ ಕಷ್ಟನಂಗಾರೆ. ಬಹಳ ಕಷ್ಟ. ಸೋಲಿಲ್ಲದ ಸರ್ದಾರ ಈ ಸಲ ಮುಗ್ದೋಗ್ಬಿಡ್ತದೆ ಈ ಟೈಮ್.